ಹಾಕಿರೋ ಪುರುಷನೂ ಇಲ್ಲೇ ಕೂತು ಹೆಂಗ್ ಉಪಾಧ್ಯಕ್ಷರು ಪಂಚಾಯತಿ ಅದು ಹಿಡಿತಾನೆ ಆಯ್ತಾ? ಒಡಂಬಡಿಕೆ ಪ್ರಕಾರ ಮಾತುಕತೆ ಪ್ರಕಾರ ಏನು ಮಾತುಕತೆ ಚೆಕ್ ಕೊಡೋದಿತ್ತು ಅದೆಲ್ಲ ವಾಪಸ್ ಕೊಟ್ಟು ನಡ್ಕೊಂಡ ಮೇಲೆ ನಾವು ಮನೆಯವರು ರಾಜೀನಾಮೆ ಕೊಡಿಸಿದ್ದೀವಿ. ಅಧಿಕಾರ ದಾಯಿಗಳಲ್ಲ ನಾವು. ನೀವು ವಾಪಸ್ ಅದೇ ಪುರುಷನಿಗೆ 6 ತಿಂಗಳು ಮಾತಾಡಿದ 5 ತಿಂಗಳು 6 ತಿಂಗಳು ಕೊಡಿ ಅಂತೇಳಿ ಎಲ್ಲಿ ಕೊಟ್ರಿ? ಕೊಡಿಸ್ತಿಲ್ಲ. ಬೇಡ ಬುಟ್ಟ ಹಾಕೊಂಡು ಕೇಳೋಕ್ಕೆ ಬರಲಿಲ್ಲ. ನಾವು ಮಾತಿನ ಪ್ರಕಾರ ನೀವು ನಡೀಲಿಲ್ಲ. ಫಸ್ಟ್ ಇವೆಲ್ಲ ತಿಳ್ಕೊಳ್ಳಿ. ಯಾರೋ ಬಂದು ನಾನು ಇನ್ನೊಬ್ಬ ಯಾರೋ ಮಾತಾಡೋರೆ ಅವನು ನಾವು ಲೀಡ್ರು ಅಂತ ಕನ್ಸಿಡರ್ ಮಾಡಿಲ್ಲ. ನಾವು ವೈಯಕ್ತಿಕ ಯಾರ ಮೇಲೂ ಜಗಳ ಆಡ್ಬೇಕಾದ್ರೆ ರಾಜಕಾರಣ ಮಾಡ್ಬೇಕಾಗಿಲ್ಲ. ಅದಕ್ಕೆ ಆದಂಥ ಜಾಗಗಳಿರ್ತವೆ. ರಾಜಕಾರಣ ಬಿಟ್ರೆ ಅದು ಬೇರೆ ಥರ ಹೋಯ್ತದೆ. ರಾಜಕಾರಣ ಮಾಡಬೇಕು ಅಂತ ಬರ್ತೀವಿ, ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತೀವಿ. ಜನಗಳ ಹತ್ರ ಹೋಗಿ ಮತದಾರರ ಹತ್ರ ನಮ್ಮ ಕಷ್ಟ ಸುಖ ಮಾತಾಡ್ಕೊತೀವಿ. ಅಷ್ಟು ಬಿಟ್ಟರೆ ನೀವು ಚುನಾವಣೆಗೆ ಅಭ್ಯರ್ಥಿಗಳಕ್ಕಾಗಿ ನಿಮ್ಮ ಕೆಲಸ ಮಾಡಿ. ನಾವು JDS ಅಲ್ಲೇ ಇರೋದು. ನಮ್ಮನ್ನ ಬಂಡಾಯ ಅಂತ ನೀವು ಪದೇ ಪದೇ ಹೇಳ್ತೀವಿ. ನಾವು ಬಂಡಾಯ ಅನ್ನೋದಾದರೆ ಕುಮಾರಣ್ಣ ಅನೌನ್ಸ್ ಮಾಡಿದಾಗ ನೀವ್ಯಾರು? ಕುಮಾರಣ್ಣ ಅಧಿಕೃತವಾಗಿ ರಾಜ್ಯಾಧ್ಯಕ್ಷ ಅನೌನ್ಸ್ ಮಾಡಿದ್ದು ನಮ್ಮನ್ನ. ಹಂಗಾರೆ ನೀವ್ಯಾವ ಅಭ್ಯರ್ಥಿ ಅವ್ರು ನಿಂತಿದ್ದವರು? ಯಾಕೆ ಬಂಡಾಯ ಅಂತ ಹೇಳಲಿಲ್ಲ ಅವತ್ತು? ಅದು ಅರ್ಥ ಮಾಡ್ಕೊಳ್ಳಿ. ನಾವು ನಿಂತಿರೋರು, ಇಲ್ಲಿ ನಿಂತಿರೋರು ಅಶೋಕ್ನು, ಅಲ್ಲಿ ಒಂದು ಕಡೆ ನಮ್ಮ ಅಭ್ಯರ್ಥಿಗಳು ಅಶೋಕ್, ನಮ್ಮ ಅವತ್ತು MLA ಚುನಾವಣೆ ಪಾರ್ಟಿ ಕಾಂಗ್ರೆಸ್ ಬಿಟ್ಟು ಸೇರ್ಪಡೆಯಾಗಿ ಓಟ್ ಹಾಕಿರೋರು, ಹಿಂದೆ ಮೆಂಬರ್ ಆಗಿದ್ದಂಥ ರವಿ JDS ಬಂದು ಓಟ್ ಹಾಕಿರೋರು, ನಮ್ಮ 2A ಕ್ಯಾಂಡಿಡೇಟ್ ಮತ್ತು SC ಕ್ಯಾಂಡಿಡೇಟ್ ಇವರೆಲ್ಲ ನಮ್ಮ ಅಕ್ತಿರು ಓಟ್ ಹಾಕಿರೋರೆ. ಜೊತೆಗೆ ಪಟೇಲ್ರು, ನಾರಾಯಣಗೌಡರಿಗೆ ಓಟ್ ಹಾಕಿರೋರು ಇವತ್ತು ಮೈತ್ರಿ ಧರ್ಮ ಜೊತೆಲವರೇ. ನಾಗೇಶಣ್ಣ ನಮ್ಮ ಭಾಗದ ಜಿಲ್ಲಾ ನಾಯಕರಾಗಿ ಇಲ್ಲಿ ಬಂದು ಕೂತಾರೆ ಅಭ್ಯರ್ಥಿಗಳಾಗಿ. ನಂಜುಂಡೇಗೌಡರು ನಮ್ಮ ಹಿರಿಕರು, ಅವ್ರ ಮಾರ್ಗದರ್ಶನ ತಗೊಂಡಿದ್ದೀವಿ. ಬಂದು ನಾನು ಬಂದು ಹೇಳ್ತೀರಪ್ಪ ಅಂತ ಬಂದು ಕೂತಾರೆ. ನಮ್ಮ ಜಾನಕಿರಾಮಣ್ಣವರು ಈ ತಾಲೂಕಿನಲ್ಲಿ ಅವ್ರದ್ದೇ ಕೊಡುಗೆ ಐತೆ, ಅವ್ರದ್ದೇ ಕೆಲಸ ಇದೆ, ಹಿಂದೆ ಎಲ್ಲ ಮಾಡಿರೋ ಗೊತ್ತು. ಅವರು ಬಂದು ಕೂತವ್ರೆ. ಈ ಹೋಬಳಿಯವರು, ಅವರು ಯಾವುದೇ ರಾಜಕೀಯವಾಗಲ್ಲ. ಈ ಹೋಬಳಿ ಮತ್ತು ಹಿಂದೆಲ್ಲ ಈ ಭಾಗಕ್ಕೆ ಬಂದು ಕ್ಯಾಂಡಿಡೇಟ್ ಹಾಕಿದ್ದವರು, ಚುನಾವಣೆ ಮಾಡಿರೋರು. ಅದಾದಮೇಲೆ ವಿಶ್ವನಾಥ್ ಲೀಡರ್ಶಿಪ್ಪಲ್ಲಿ ಹೋಗಿದ್ದು. ಅದೊಂದು ತಾಲೂಕ್ ಪಂಚಾಯತಿ ವಿಚಾರ ನೀವೇ ಹೇಳ್ತೀರಿ. ನಾವು ಖಂಡಿತ ನಾವು ಈ ಡೆಲಿಕೇಟ್ ಬರೆಸ್ದಾಗ ನೀವು ಯಾರಾದ್ರು ಕೇಳಿದ್ರ? ನಾವು ಬರ್ಸ್ಕೊಂಡಿದ್ದ ಉದ್ದೇಶನೇ ಅದು. ಡೆಲಿಕೇಟ್ ಬರಿಬೇಕಾದ್ರೆ ನಾವು ತಂತ್ರಗಾರಿಕೆ ರಾಜಕಾರಣ ಎಲ್ಲ ತಾವು ಮಾಡ್ತೀರಿ. ನೀವೇ ಹೇಳ್ತೀರಿ ನಾವು ಕಾಂಗ್ರೆಸ್ನವ್ರ ತಕ್ಕ ಹೋಗಿ ಓಟ್ ಹಾಕಿಸ್ಕೊಳ್ದೇ ಇದ್ರೆ ನಮ್ಮ ಅಭ್ಯರ್ಥಿ 2 ಸೋಲ್ತಿದ್ದು ಅಂತ ನೀವು ಕೇಳಿದಿರಿ. ಅಂದಮೇಲೆ ನಾವು ಅವರು ನಿಲ್ಲಿಸಿ ಗೆಲ್ಸೋ ಪ್ರಯತ್ನ ಮಾಡ್ದು 15 ಮತ ತಗೊಂಡು ನಾವು ಈ ಸೊಸೈಟಿ ವಿಚಾರದ ಮುಂದಾಳತ್ವ ಅವ್ರು ತಗೊಂಡಿದ್ದೀವಿ. ಅದಾದ್ಮೇಲೆ ಮಾಜಿ ಮನ್ಮೂಲ್ ಡೈರೆಕ್ಟರ್ ಆಗಿ ಈ ಭಾಗದಲ್ಲಿ ಡೈರಿ ಚುನಾವಣೆಯಲ್ಲೂ ನಿಮ್ಮ ಪರ ನಿಂತಿದ್ದಂಥವ್ರು ಅವರು ನಂಜುಂಡೇಗೌಡರು. ಏನೇನು ತೊಂದರೆ ಕೊಟ್ಟಿದ್ದೀರಿ ನಿಮಗೆ ಗೊತ್ತು. ಯಾಕೆ ನಮ್ಮ ಜೊತೆ ಬಂದು ಈ ಸೊಸೈಟಿ ಚುನಾವಣೆ ಯಾಕೆ ನಿಂತವ್ರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ನಾರಾಯಣ ಇವರೊಬ್ಬರೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾವು ತಗೊಂಡಿರೋದು ಯಾಕೆಂದರೆ ಅವನು ಯಾವತ್ತೂ ಕಾಂಗ್ರೆಸ್ನವ್ರು ನಡ್ಕೊಂಡಿಲ್ಲ. ಇಲ್ಲಿ ಎಲ್ಲರ ಜೊತೆ ಪಕ್ಷಾತೀತ್ವ ಬೆರೀತಾನೆ. ದಾಳದವರು ಕಾಂಗ್ರೆಸ್ ಅವ್ರು ಅಂಗಡಿ ಇಟ್ಕೊಂಡು ಊರಲ್ಲಾಗ್ಬೋದು ಹಳ್ಳಿಲಾಗ್ಬೋದು ಎಲ್ಲರ ಜೊತೆನೂ ಈಗ ಆ ಕಡೆ ಇರೋ ಅಭ್ಯರ್ಥಿಗಳ ಜೊತೆ ಮಾತಾಡ್ತಾರೆ. ಆ ಥರ ಕ್ಯಾರೆಕ್ಟರ್ ಹುಡುಗ ಅಂತೇಳಿ ಅವನ್ನ ಕ್ಯಾಂಡಿಡೇಟ್ ಮಾಡ್ಕೊಂಡಿದ್ವಿ. ಅದು ಬಿಟ್ಟರೆ ನಮ್ಮ ಕುಮಾರಣ್ಣ, ಅದಾದಮೇಲೆ ನಮ್ಮ ಜಯರಾಮ್ ಅವರು ಸ್ಯಾರಳ್ಳಿಯಿಂದ, ಇವರೆಲ್ಲರೂ ನಮ್ಮ ಅಭ್ಯರ್ಥಿಗಳು. ಜಯರಾಮಣ್ಣ ಮೂಲ JDS, ಕುಮಾರಣ್ಣ JDS. ಇಲ್ಲಿ ಕಾಂಗ್ರೆಸ್ಸಿಂದ ಅಧಿಕೃತ ಒಂದೇ ಅಂದರೆ ಸಹಕಾರ ಸಂಘದ ತತ್ವ ಬಿಟ್ಟು ಬರೀ ರಾಜಕಾರಣ ಮಾಡ್ತವ್ರೆ ಅನ್ಬಾರ್ದು ಅಂತ ಅವ್ರಿಗೂ ಒಂದು ಸೀಟನ್ನು ನಾವು ಕೊಟ್ಕೊಂಡು, ಇದು ಹೋದ ಸತಿ ಅಶೋಕ್ ಒಂದೇ ಸೀಟ್ ಕೊಟ್ಟಿದ್ದು. ನೀವು ಜ್ಞಾಪಕ ಇರಲಿ ಮೋಹನ್, ನೀವು ಕೊಟ್ಟಿದ್ದು ಒಂದೇ ಸೀಟು. ನಾನು ಮಾತಾಡಿರೋ ಬೈಟಲ್ಲಿ ನಿಮ್ಮ ಹೆಸರಾಗಲಿ ಯಾರ ಹೆಸರಾಗಲಿ ಹೇಳಿದ್ರೆ ಹೇಳಿ, ಯಾರ ಹೆಸರು ಪ್ರಸ್ತಾಪ ಮಾಡಿಲ್ಲ, ಏಕವಚನದಲ್ಲಿ ಮಾತಾಡಿಲ್ಲ. ಯಾರ್ದೋ ಒಬ್ರು ಮನೆ ಹತ್ರ ನಾನು ಬಂದು ಪಕ್ಷ ಇಲ್ಲ, ಇದು ದೇವೇಗೌಡರು ಕುಮಾರಣ್ಣ ನಿಖಿಲಣ್ಣ ಪಕ್ಷ, ಅಲ್ಲಿ ಕಾರ್ಯಕ್ರಮದ ಒಂದು ಸಭೆ ಮಾಡಿದ್ರೆ ಬರ್ತೀವಿ, ಅಲ್ಲೆಲ್ಲೋ ಬರೋಕ್ಕಾಗಲ್ಲ ಅಂತ ಹೇಳಿದಿನ ಹೊರತು ಅದು ಯಾರು ನಿಮ್ಮನ್ನು ಹೇಳಿದ್ನ? ನಾನು ಹಗುರವಾಗಿ ಮಾತಾಡೋಕೆ ತುಂಬ ಚೆನ್ನಾಗಿ ಬರ್ತದೆ, ಮಾತಾಡೋಕೆ ಬೇಡ. ಪಕ್ಷದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ, ಮುಂದೆ ಕುಮಾರಣ್ಣ ಡೈರೆಕ್ಷನ್ ನಾವು ಕೆಲಸ ಮಾಡೋಕೆ ಕೂತಿದ್ದೀವಿ. ಯಾರನ್ನ ಅವ್ರು ಸೂಚಿಸ್ತಾರೆ NDAದಿಂದ ನಾರಾಯಣಗೌಡರು ಅವರು ಅಭ್ಯರ್ಥಿಯಾಗಿ ಅವರು ಓಡಾಡ್ತಾ ಇರ್ತಾರೆ. ಅವ್ರಿಗೆ ಕೊಡ್ತಾರೋ ನನಗೆ ಕೊಡ್ತಾರೋ ಇನ್ನೂ ಬೇಕಾದಷ್ಟು ಜನ ಅವರೇ. ಈ ಹೊಸ ಮುಖಗಳು ಬರೋಕ್ಕೆ ಆಸೆ ಪಡ್ತಾ ಇರ್ತದೆ ರಾಜಕಾರಣದಲ್ಲಿ. ಈಗಿರೋ ಶಾಸಕರಿಗೆ ಕೊಡ್ತಾರೋ ನಮಗೆ ಗೊತ್ತಿಲ್ಲ, ಅದು ಕುಮಾರಣ್ಣ ತೀರ್ಮಾನ. ಅವ್ರು ಕುಮಾರಣ್ಣ ಯಾರು B.Pharm ಕೊಡ್ತಾರೆ ಅವ್ರಿಗೆ ಪಕ್ಷದ ಕಾರ್ಯಕರ್ತರು ನಿಷ್ಠೆಯಿಂದ ದುಡಿತೀವಿ. ಅದು ಕುಮಾರಣ್ಣನ ತೀರ್ಮಾನದಲ್ಲಿ ಅಲ್ಲಿ ಚರ್ಚೆ ಆಯ್ತದೆ. ನಿಖಿಲಣ್ಣನ ಹತ್ರಕ್ಕೆ ಹೋಗಿ ಕುತ್ಕೊಂಡು ಮಾತಾಡ್ತೀವಿ. ದೇವೇಗೌಡರ ಮನೆಗೆ ಹೋಗಿ ತೀರ್ಮಾನ ಆಯ್ತದೆ. ಅಲ್ಲಿವರೆಗೂ ನಾವು ಯಾವುದೇ ಥರ ದುಡ್ಡು ನಿರ್ಧಾರ ತಗೊಂಡಿಲ್ಲ, ನಾವು ತಗೊಳ್ಳೋದು ಇಲ್ಲ. ಕುಮಾರಣ್ಣ ನಿಖಿಲಣ್ಣ ಅಂತ ಮಾತಾಡಿದ್ದೀವಿ, ದೇವೇಗೌಡರ ಮನೇಲಿ ಚರ್ಚಿಸಿ ಬಂದಿದ್ದೀವಿ. ಎಲ್ಲರ ಹತ್ರ ಚರ್ಚೆ ಆದಮೇಲೆ ನಾವು ಪ್ರಾಮಾಣಿಕವಾಗಿ ಸೊಸೈಟಿನ ಪಕ್ಷಾತೀತವಾಗಿ ಮತ್ತೆ ನಮ್ಮ JDS ಮತ್ತು ಮೈತ್ರಿ ನಾರಾಯಣಗೌಡರು ಪರವಾಗಿ ನಮ್ಮ ಪಟೇಲ್ರು ಬಂದಿರೋ ನಿಜಾರ ಇಲ್ವ? ಪಟೇಲ್ರೇ ಫೋನ್ ಮಾಡಿರೋದು ನಾವು ಅದೇ ಯಾರು ಏನು ಹೇಳಿದ್ರು ನಮ್ದು ಅದೇ ಪಕ್ಷ. ಗೌಡ್ರು ಇರೋದಂತ ಎಲ್ಲೂ ಹೋಗಲ್ಲ ನಾವು. ಗೌಡ್ರು ಯಾರ ಪರವಾಗಿ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಹೇಳೋರೆ? ಯಾರು ಮೈತ್ರಿ ಪರವಾಗಿ ಸಪೋರ್ಟ್ ಮಾಡಕ್ಕೆ ಹೇಳೋರು. ಮೈತ್ರಿಲಿ ಯಾರು? ಈಗ ನಾವು ಒಂದು ಬಣ ಇದ್ದೀವಿ, ಅವ್ರೊಂದು ಬಣ ಇದ್ದೀವಿ. ನೀವು ಕಳಿಸಿರೋದು ನಮ್ಮ ಪಡಕ ಕಡಕ ನಮ್ಮ ರವಿಯವ್ರ ಜೊತೆ ಹೋಗಿ ಅಂತ ಹೇಳೋರೆ, ಅವ್ರ ಜೊತೆ ಇರೋದು ನಾವು. ಸರಿಯಾ? ಇವರೇ ನಮ್ಮೂರಲ್ಲಿ ನಮ್ಮ ಪಟೇಲ್ರು ನಾರಾಯಣಗೌಡ್ರಿಗೆ ಬಲಗೈ ಬಂಟ್ರು.
ಇವರು ಯಡಿಯೂರಪ್ಪನವ್ರು ಬರಲಾಗಿ ಇವತ್ತು ರಾಜ್ಯದ ಇದು ತಮ್ಮ ತಾಲೂಕು ಅಧ್ಯಕ್ಷರು ಬರಬೇಕಾಯಿತು. ನಿಮಗೆ ಬೈಟ್ ಕೊಡ್ತಾರಂತೆ, ಬೈಟ್ ಮಾಡಿ ಅಲ್ಲಿ ಕಳಿಸ್ಕೊಡ್ತಾರಂತೆ, ಅದು ತಲುಪ್ತದೆ ನಿಮ್ಮ ಹತ್ರ. ಅದು ನೀವು ಅದನ್ನು ತಗೊಂಡು ಜೊತೆಲಿ ಅಟ್ಯಾಚ್ ಮಾಡಿಬಿಡ್ಬೋದು ಅಂತ ಹೇಳಿ ಪ್ರೆಸ್ ಮೀಟ್ ಆಗಿರೋದ್ರಿಂದ ಇದು ಭಾಷಣ ಆಗೋದು ಬೇಡ. ಅವ್ರು ಏನೇ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಕ್ಕೈತೆ ಅಂತ ತಿಳ್ಕೊತೀನಿ. ನಿಮ್ಮ ಕೆಲಸ ನೀವು ಮಾಡಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಬಣದ ಕೆಲಸ ಮಾಡೋಕ್ಕೆ ಬಂದಿಲ್ಲ ನಾವು. ನಮ್ಮ ಜೊತೆಲಿರೋರಿಗೆ ಅಧಿಕಾರ ಕೊಡ್ಸೋಕ್ಕೆ ನಾವು ಶ್ರಮಿಸ್ಬೇಕು, ನಮ್ಮ ಕರ್ತವ್ಯ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ, ನಮ್ಮ ಈ ಪಂಚಾಯತಿಯ ಬರೋವಂಥ ಎಲ್ಲ ಗ್ರಾಮಗಳಿಗೂ ಪ್ರತಿಯೊಬ್ಬರು ನಮ್ಗಳ ಹತ್ರ ಜೊತೆಲಿದ್ದೀರಿ, ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ, ಅವ್ರಿಗೆಲ್ಲ ಆಭಾರಿಯಾಗಿರ್ತೀವಿ. ನೀವೆಲ್ಲ ಸಹಕಾರ ಕೊಡಿ. ಈ ಪಂಚಾಯತಿನ ಒಳ್ಳೆ ಸೊಸೈಟಿನ ನಡೆಸೋಂಥ ಮುಂದಾಳತ್ವ ವಿಶ್ವನಾಥದಲ್ಲಿ ನಿಂದಾಳತ್ವದಲ್ಲಿ ತಗೊಂಡೋಗ್ತಾ ಇದ್ದೀವಿ. ಅವ್ರ ಜೊತೆಲಿ ಎಲ್ಲ ಕೈ ಜೋಡಿಸಿ ನಿಮ್ಮಗಳ ಮುಖಾಂತರ ಪತ್ರಿಕಾ ಮುಖಾಂತರ ಎಲ್ಲರೂ ಕೇಳ್ಕೊತೀನಿ. ಒಳ್ಳೆಯದಾಗಲಿ. ಧನ್ಯವಾದಗಳು.